ಸೊ ಇನ್ನು ಮ್ಯಾನಿಫೆಸ್ಟೇಷನ್ಗೆ ಬೆಸ್ಟ್ ಡೇಸ್ ಅಂದರೆ ಯಾವ್ದಿರುತ್ತೆ ಮ್ಯಾಮ್, ಯಾವತ್ತು ಮಾಡ್ಬೋದು ಅಂತ? The best days are portal days. Portal days andre like 11-11, 12-12, 1-1-1, 1-2-3-4. All these are portal days, number sequences. ಯಾಕೆ ಈ ಡೇಸ್ಗೆ ಅಷ್ಟು ಇಂಪಾರ್ಟೆನ್ಸ್? Because it's like a synchronicity. It's like ಇವಾಗ ನಾನು ರೇಡಿಯೋಗೆ ಕೇಳಬೇಕಂದ್ರೆ ನಾನು ಅದು ಫೈನ್ ಟ್ಯೂನ್ ಮಾಡಿದ್ರೆ 98.3 ಹೋಗಿದ್ರೆ ಅದು ರೇಡಿಯೋ ಸ್ಟೇಷನ್ ಬರುತ್ತೆ, 104 ಮಾಡಿದ್ರೆ ಅದು ರೇಡಿಯೋ ಸ್ಟೇಷನ್ ಬರುತ್ತೆ. ಸೊ ಇಟ್ಸ್ ಲೈಕ್ ಅ ಫ್ರೀಕ್ವೆನ್ಸಿ. ಸೊ ಆ ಡೇಟ್ಸ್ನಲ್ಲಿ ದೆರ್ ಇಸ್ ಅ ಫ್ರೀಕ್ವೆನ್ಸಿ ದಟ್ ಕೈಂಡ್ ಆಫ್ ಅಲೈನ್ಸ್. ದರ್ ಇಸ್ ಅನ್ ಅಲೈನ್ಮೆಂಟ್ ಆಫ್ ಫ್ರೀಕ್ವೆನ್ಸಿ, ಅಲೈನ್ಮೆಂಟ್ ಆಫ್ ಎನರ್ಜಿ. Same thing on special days according to, like for example, full moon. Full moon is a day when the moon the energy tumba exalted ide. It's like very very fertile. ನಾವು ಏನಾದರೂ ಬೀಜ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಫುಲ್ ಮೂನ್ ಎನರ್ಜಿ ಇಸ್ ವೆರಿ ವೆರಿ ಫರ್ಟೈಲ್. ಹೌ ಡು ಯು ಸೇ, ಇಟ್ಸ್ ಲೈಕ್ ಯಾವಾಗ ನಾವು ಏನಾದರೂ ಗಿಡ ಹಾಕಬೇಕಂದ್ರೆ ಸಾಯಿಲ್ ಫರ್ಟೈಲ್ ಇರಬೇಕಲ್ವಾ, ಅದು ನರಿಶ್ಮೆಂಟ್ ಹಾಕಿ ನೀರು ಹಾಕಿ ಅದಕ್ಕೆ ಪ್ರಿಪೇರ್ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ಸಾಯಿಲ್ ಅದು ಹಾರ್ಡ್ ಆಗಿದ್ರೆ ಹೋಗ್ಬಿಟ್ಟು ಅದರಲ್ಲಿ ಒಂದು ಸೀಡ್ ಆಗಿದ್ರೆ ಸೀಡು ಸತ್ತೋಗುತ್ತೆ, ನಿಮ್ಮ ಸಾಯಿಲು ಹಿಂಗೆ ಕೂತ್ಕೊತದೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ದ ಸಾಯಿಲ್ ಬಿಫೋರ್ ಯು ಪುಟ್ ದ ಸೀಡ್. ಸಿಮಿಲರ್ಲಿ on a day when the energy tumba chanagide, like full moon or portal day, or you're doing it on a collective consciousness day. For example, Dhanteras day. Dhanteras day has significance, but also everyone is in that prosperity mindset. ಹೌದು. That day you should do manifestation. Yake one, the energy of the day is also good because of the certain alignments and it has got some meaning to it. Second reason is that it's collective consciousness, like New Year's day. 31st or 1st is a day ಎಲ್ಲರೂ ರೆಸಲ್ಯೂಷನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ನೆನೆಸ್ಕೊತಾರೆ, ಓಕೆ ಐ ಆಮ್ ಗೋಯಿಂಗ್ ಟು ಲೆಟ್ ಗೋ ಆಫ್ ಎವ್ರಿಥಿಂಗ್ ಇನ್ ದಿಸ್ ಇಯರ್ ಆ್ಯಂಡ್ ದೆನ್ ನ್ಯೂ ಇಯರ್ ಐ ಆಮ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಿಸ್. ಸೊ ದ ಡೇ ಇಟ್ ಸೆಲ್ಫ್ ಆ್ಯಕ್ಚುಲಿ ಹ್ಯಾಸ್ ನೋ ಮೀನಿಂಗ್. ಅದು ಏನು ಎನರ್ಜಿ ಇಲ್ಲ. ನ್ಯೂ ಇಯರ್ 31st ಇಲ್ಲಾಂದರೆ ಫಸ್ಟು ಏನು ಮೇಜರ್ ಕಾಸ್ಮಿಕ್ ಎನರ್ಜಿ ಏನಿಲ್ಲ. ಬಟ್ ಎಲ್ಲರೂ ಜನ, ಕಲೆಕ್ಟಿವ್ ಜನ, ಲೈಕ್ ಲೆಟ್ಸ್ ಸೇ like 10 crore people at the same time are thinking of something to create something. So it is collective consciousness. That's why you notice that ಯಾವಾಗ ನಾವು ಮೆಡಿಟೇಷನ್ಗೆ ಏನೋ ಕ್ಯಾಂಪ್ನಲ್ಲಿ ಹೋಗ್ತೀವಿ, ನೀವು ಮೆಡಿಟೇಟ್ ಮಾಡ್ತಾ ಇಲ್ಲ, 1 ಕೋಟಿ ಜನ ಮೆಡಿಟೇಟ್ ಮಾಡ್ತಾ ಇದ್ದಾರೆ, ನೀವು ಅಲ್ಲಿ ಸುಮ್ಮನೆ ಕೂತ್ಕೊತಾ ಇದ್ದೀರಾ. ಅದು ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಇಟ್ಸ್ ಲೈಕ್ ಡಿವೈನ್ ಎನರ್ಜಿ ಇಸ್ ಲೈಕ್ ವಾಟರ್, ನೀರು ಥರ ಅವ್ರ ಮೇಲೆ ಹೋಗ್ತಾ ಇದ್ದಾರೆ. ನೀವು ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ಕೂಡ ಅದು ಎನರ್ಜಿ ಬರುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಯಾವಾಗ ತುಂಬ ಜನ ಸೇಮ್ ಥಿಂಗ್ ಮಾಡ್ತಾ ಇದ್ದಾರೆ. That's why meditation in groups, manifestation in groups is very powerful. Like ನಾನು sessions ಮಾಡ್ತೀನಿ on special days, on portal days or on full moon day. So I do these ನಾನು sessions ಮಾಡ್ತೀನಿ on Zoom and people all across the world join ಮಾಡ್ತಾರೆ. Now imagine how many people across different parts of the world join ಮಾಡ್ತಾ ಇದ್ದಾರೆ. Imagine that collective consciousness. ಯಾವಾಗ ನಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ, ಸೊ that becomes more powerful. 10 ಜನ ಇದ್ದರೆ ಒಂದು ಲೆವೆಲ್ ಇರುತ್ತೆ, 100 ಜನ ಇದ್ದರೆ ಅದು ತುಂಬ ಪವರ್ಫುಲ್ ಆಗಿಬಿಡುತ್ತೆ. ಬಿಕಾಸ್ ಈವನ್ ಇಫ್ ಇಟ್ ಇಸ್ ಜಸ್ಟ್ 2 people ಡೂಯಿಂಗ್ ದ ಸೇಮ್ ಎನರ್ಜಿ ವರ್ಕ್ ಟುಗೆದರ್, ದ ಎಫೆಕ್ಟ್ ಇಸ್ ಲೈಕ್ 11, 1 or 11. ಸೊ 1 and 1 becomes like 11. So imagine if there are like 3 people, it's like 111. ಸೊ ಆಲ್ವೇಸ್ ದೆರ್ ಇಸ್ ಅ ಮಲ್ಟಿಪ್ಲೈಯರ್ ಎಫೆಕ್ಟ್. ಯಾವಾಗಲೂ ಜಾಸ್ತಿ ಜನ ಸೇಮ್ ಯುನೋ ಸ್ಪಿರಿಚುವಲ್ ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡ್ತಾ ಇದ್ದಾರಲ್ವಾ, ಅದು ಎನರ್ಜಿ ಮಲ್ಟಿಪ್ಲೈ ಆಗುತ್ತೆ, ಅಡಿಷನ್ ಆಗಲ್ಲ.